Hello everyone, welcome to Sanmarga Classes. ಬಲ ಮತ್ತು ಚಲನೆಯ ನಿಯಮಗಳು ಪಾಠದ 7ನೇ ಪ್ರಶ್ನೆ. 1 kg ತೂಕದ ಕಬ್ಬಿಣದ ಗೋಳವನ್ನು 10 ಮೀಟರ್ ಎತ್ತರದಿಂದ ಬೀಳಿಸಲಾಗುತ್ತದೆ. ಗೋಳದ ವೇಗೋತ್ಕರ್ಷ 9.8 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಆಗಿದ್ದರೆ ಕಬ್ಬಿಣದ ಗೋಳದಿಂದ ನೆಲಕ್ಕೆ ವರ್ಗಾಯಿಸಲಾದ ಸಂವೇಗವನ್ನು ಲೆಕ್ಕ ಹಾಕಿ. ಸರಿ, ಇಲ್ಲಿ ಯಾವ ತರ ಅಂದ್ರೆ ನಾವು ನೆಲಕ್ಕೆ ಎಷ್ಟು ಸಂವೇಗವನ್ನ ವರ್ಗಾಯಿಸ್ತದೆ ಅಂತ ಲೆಕ್ಕ ಹಾಕ್ಬೇಕು ಅಂದ್ರೆ ಆ ಕಬ್ಬಿಣದ ಗೋಳಕ್ಕೆ ಎಷ್ಟು ಸಂವೇಗ ಇತ್ತು ಅನ್ನೋದನ್ನ ಫೈಂಡ್ ಔಟ್ ಮಾಡ್ಬೇಕು. ಅದತ್ರ ಎಷ್ಟಿದೆ ಅದಷ್ಟು ವರ್ಗಾಯಿಸ್ಲಿಕ್ಕಾಗ್ತದೆ ಅಲ್ವಾ? ಹಾಗಾಗಿ ಅದತ್ರ ಎಷ್ಟಿತ್ತು ಅನ್ನೋದನ್ನ ಫೈಂಡ್ ಔಟ್ ಮಾಡ್ಬೇಕು. ಮಾಸ್ ದ್ರವ್ಯರಾಶಿ ಏನ್ ಕೊಟ್ಟಿದ್ದಾರೆ, 1 kg ಅಂತ ಕೊಟ್ಟಿದ್ದಾರೆ. ಅದಾದ್ಮೇಲೆ 10 ಮೀಟರ್ ಎತ್ತರದಿಂದ ಎಚ್ ಅಥವಾ ಎಸ್ ಅಂತ ತಗೊಳ್ಳಿ. ಎಚ್ ಅಂತ ತಗೊಳ್ಳೋದ 10 ಮೀಟರ್ ಎತ್ತರದಿಂದ ಬೀಳಿಸಲಾಗ್ತಾ ಇದೆ. ಗೋಳದ ವೇಗೋತ್ಕರ್ಷ 9.8 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಆಗಿದ್ದರೆ ಕಬ್ಬಿಣದ ಗೋಳದಿಂದ ನೆಲಕ್ಕೆ ವರ್ಗಾಯಿಸಲಾದ ಸಂವೇಗವನ್ನು ಲೆಕ್ಕ ಹಾಕಿ. ನಮಗೆ ಸಂವೇಗವನ್ನ ಫೈಂಡ್ ಔಟ್ ಮಾಡ್ಲಿಕ್ಕೆ ಸೂತ್ರ ಗೊತ್ತಿದೆ. ಸಿ ಇಸ್ ಈಕ್ವಲ್ ಟು ಎಂ ಇಂಟು ವಿ. ಎಂ ಕೊಟ್ಟಿದ್ದಾರೆ, ವಿ ಗೊತ್ತಿಲ್ಲ, ಫೈಂಡ್ ಔಟ್ ಮಾಡಬೇಕು. ವಿ ಫೈಂಡ್ ಔಟ್ ಮಾಡ್ಲಿಕ್ಕೆ ನಮಗೆ ಎ ಕೊಟ್ಟಿದ್ದಾರೆ ಅಲ್ವಾ? ಎ ಕೊಟ್ಟಿದ್ದಾರೆ, ಜೊತೆಗೆ ನಮ್ಗೆ ಸಮೀಕರಣ ಗೊತ್ತು. ಯಾವುದು? ವಿ ಸ್ಕ್ವೇರ್ ಮೈನಸ್ ಯು ಸ್ಕ್ವೇರ್ ಇಸ್ ಈಕ್ವಲ್ ಟು 2as ಅನ್ನುವಂತಹ ಸಮೀಕರಣ ಗೊತ್ತು ನಮ್ಗೆ. ಇಲ್ಲಿ ನಾನು ಯು ಅನ್ನ ಏನಂತ ಇಟ್ಕೋಬೇಕು? ಯು ಇಸ್ ಈಕ್ವಲ್ ಟು 0 ಅಂತ ಇಟ್ಕೋಬೇಕು. ಯಾಕೆ ಅಂದ್ರೆ ಆ ವಸ್ತುವನ್ನ ಮೊದಲು ಹಿಡ್ಕೊಂಡಿದ್ರೆ ಮೊದಲು ಯಾವ ಸ್ಥಿತಿಯಲ್ಲಿತ್ತು? ನಿಶ್ಚಲ ಸ್ಥಿತಿಯಲ್ಲಿತ್ತು. ಆಮೇಲೆ ಬಿಟ್ಟ ಮೇಲೆ ಅದು ಒಂದು ವೇಗವನ್ನ ಪಡ್ಕೊಳ್ತು. ಹಾಗಾಗಿ ಇನಿಷಿಯಲ್ ಆರಂಭಿಕ ವೇಗ ಏನಿದೆ ಅದು 0 ಅಂತ ತಗೋತೀರಿ. ಸರಿ, ವಿ ಸ್ಕ್ವೇರ್ ಇಸ್ ಈಕ್ವಲ್ ಟು 2 ಇಂಟು ವೇಗೋತ್ಕರ್ಷ ಎಷ್ಟು ಕೊಟ್ಟಿದ್ದಾರೆ? 9.8 ಇಂಟು ಎಸ್ ಬದಲಿಗೆ ಎಚ್ ಅಂತ ಬರ್ಕೊಳ್ಳಿ, ಪ್ರಾಬ್ಲಮ್ ಇಲ್ಲ. ಎಸ್ ಮತ್ತೆ ಎಚ್ ಎರಡು ಇಲ್ಲಿ 2a. ಇಲ್ಲಿ ಎಸ್ ಅಂತಾನೆ ಇರ್ಲಿ, ಮತ್ತೆ ಕನ್ಫ್ಯೂಸ್ ಆಗೋದು ಬೇಡ. ಇಲ್ಲಿ ಎಸ್ ಅಂತ ಬರೆದು ಬಿಡ್ತೀನಿ. ಎಚ್ ಇದ್ದಲ್ಲಿ ಎಸ್ ಅಂತ ಬರೆಯಲ್ಲ, ನಿಮ್ಗೆ ಹೇಗೆ ಈಸಿ ಆಗುತ್ತೆ ಹಾಗೆ ಬರ್ಕೊಳ್ಳಿ. ಎಸ್ 10 ಮೀಟರ್ 10 ಮೀಟರ್ ಇದೆ. ಸರಿ, ಈಗ ಉತ್ತರ ಎಷ್ಟು ಬರುತ್ತೆ? 196 ಬರ್ತಿದ್ಯಾ? ವಿ ಸ್ಕ್ವೇರ್ 196 ಬಂತು. ಸರಿ, ಆದ್ರೆ ನಮಗ್ ಬೇಕಾಗಿರೋದೇನು? ವಿ ಬೇಕು ನಮ್ಗೆ. ವಿ 196 ಸ್ಕ್ವೇರ್ ರೂಟ್ ಅನ್ನ ಫೈಂಡ್ ಔಟ್ ಮಾಡಬೇಕು. ಸ್ಕ್ವೇರ್ ರೂಟ್ ಆಫ್ 196 ಎಷ್ಟು ಬರುತ್ತೆ? 14 ಬಂತ? 14 196, 14 ಮೀಟರ್ ಪರ್ ಸೆಕೆಂಡ್. ನಮ್ಗೆ ವಿ ಸಿಕ್ತು. ಈಗ ಏನ್ ಫೈಂಡ್ ಔಟ್ ಮಾಡಬೇಕು? ಸಂವೇಗವನ್ನ ಫೈಂಡ್ ಔಟ್ ಮಾಡಬೇಕು. ಪಿ ಇಸ್ ಈಕ್ವಲ್ ಟು ಎಂ ಇಂಟು ವಿ. ಎಂ ವ್ಯಾಲ್ಯೂ ಎಷ್ಟಿದೆ? 1 kg. ವಿ ವ್ಯಾಲ್ಯೂ 14 ಮೀಟರ್ ಪರ್ ಸೆಕೆಂಡ್. ಹಾಗಾಗಿ ಇದು 14 kg ಮೀಟರ್ ಪರ್ ಸೆಕೆಂಡ್ ಸಂವೇಗ. ಥ್ಯಾಂಕ್ ಯು.